ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಾವಿತ್ರಿ ಹೇಳ್ದಾಗೆ ಮದನ್ ಎಲ್ಲೂ ಮನೇಲಿ ಕಾಣ್ತಾನೆ ಇಲ್ಲ. ಅವನ ಕಾರು ಇಲ್ಲ. ಹಾಗಾದ್ರೆ ಅವನೇನಾದ್ರೂ ಪ್ಲಾನ್ ಮಾಡಿರ್ಬೋದಾ? ಹೇಗೆ ತಿಳ್ಕೊಳ್ಳಿ ಇದನ್ನ? ಮೇಡಮ್, ಕೊರಿಯರ್ ಬಂದಿದೆ. ಕೊರಿಯರಾ? ಯಾರಿಗೆ? ನಿಮ್ಮ ಹೆಸರಿಗೆ ತಗೊಳ್ಳಿ. ಥ್ಯಾಂಕ್ ಯು. ಓಕೆ. ಶ್ರೀವಲ್ಲಿನ? ಶ್ರೀವಲ್ಲಿ ಯಾಕೆ ನನಗೆ ಕೊರಿಯರ್ ಮಾಡಿದಾಳೆ? ಅದು ಈ ಅಡ್ರೆಸ್ಸಿಗೆ ಕೊರಿಯರ್ ಮಾಡೋ ಅಂಥದ್ದು ಏನಿರ್ಬೋದು? ಸ್ನೇಹದಿಂದ ಕರೆಯುವ ಮನಸ್ಸು ನಮ್ಮದು, ಪ್ರೀತಿಯಿಂದ ಬರುವ ಮನಸ್ಸು ನಿಮ್ಮದು. ನೀವು ಬಂದಾಗ ಸಿಗುವ ಆನಂದ ನಮ್ಮೆಲ್ಲರದು. ಶ್ರಾವಣಿ, ಏನಿದು? ಏನ್ ಹರಿದಾಗ್ತಿದ್ಯಾ? ಇದೆಲ್ಲ ನಿನ್ನ ಆಟಗಳು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ವಿಜಯಾಂಬಿಕಾ. ಗೊತ್ತಾದ್ರೆ ಏನ್ ಮಾಡ್ಕೋತೀಯ? ನೀನೇನು ಮಾಡ್ಕೊಳಕ್ಕಾಗಲ್ಲ. ನಿನ್ನ ನೋಡಿದ್ರೆ ನನಗೆ ಪಾಪ ಅನ್ನಿಸ್ತಾ ಇದೆ ಶ್ರಾವಣಿ. ಆಕ್ಚುಲಿ ಇಂಥ ಪರಿಸ್ಥಿತಿ ನನ್ನ ಶತ್ರುಗೂ ಬರಬಾರ್ದು. ಏನ್ ಮಾಡೋದು ಪಾಪ, ಮ್ಯಾರೇಜ್ ಸರ್ಟಿಫಿಕೇಟ್ ಕಳ್ಕೊಂಡೆ, ಇನ್ನು ಮುಂದೆ ಆಸ್ತಿನೂ ಕಳ್ಕೊತೀಯ. ಅದೆಲ್ಲ ಸಾಲದು ಅಂತ ವೀರು ಬೇರೆ ನೀನೊಂದು ಮಗಳೇ ಅಲ್ಲ ಅಂತ ಹೇಳ್ಬಿಡ್ತಾನೆ. ಹಾಗಾಗಿ ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅಪ್ಪನ್ನು ಕಳ್ಕೊಂಡೆ. ಈಗ ಶ್ರೀವಲ್ಲಿ ಸುಬ್ಬುನ ಮದುವೆ ಆದ್ರೆ ಪಾಪ ನೀನು ಗಂಡನ್ನು ಕಳ್ಕೊತೀಯ. ಟೋಟಲಿ ನಿನ್ನ ಅಸ್ತಿತ್ವನೇ ಕಳ್ಕೊತೀಯ. ಎಂತ ಪರಿಸ್ಥಿತಿ ಅಲ್ಲ? ಈಗ ಗೊತ್ತಾಯ್ತಾ ನನ್ನನ್ನು ಎದುರಾಕೊಂಡ್ರೆ ಏನಾಗುತ್ತೆ ಅಂತ? ಹೀಗೆ ಜೀವನದಲ್ಲಿ ಹಂತ ಹಂತವಾಗಿ ಎಲ್ಲಾನು ಕಳ್ಕೋತಾ ಬರ್ತೀಯ. ಕಡೆಗೆ ಬಿಕಾರಿಯಾಗಿ ಬೀದಿಯಲ್ಲಿ ಬಿದ್ದಿರ್ತೀಯ. ಆ ದಿನ ಏನು ತುಂಬಾ ದೂರ ಇಲ್ಲ. ಅದನ್ನ ನೋಡಕ್ಕೆ ನಾನು ಕಾಯ್ತಾ ಇದ್ದೀನಿ ಶ್ರಾವಣಿ. ಐ ಆಮ್ ವೇಟಿಂಗ್. ಕ್ಯಾರಿ ಆನ್. ಇಲ್ಲ, ನನ್ನ ಸುಬ್ಬುನ ನಾನು ಕಳ್ಕೊಳ್ಳಲ್ಲ. ನನ್ನ ಸುಬ್ಬುನ ನಾನು ಬಿಟ್ಕೊಡಲ್ಲ. ಸುಬ್ಬು, ನೀ ನನಗೆ ಬೇಕು. ಸುಬ್ಬು, ನೀ ನನ್ನ ಜೀವನ ಕಣೋ. ನಾನು ನಿನ್ನನ್ನು ಉಳಿಸ್ಕೋತೀನಿ ಸುಬ್ಬು. ಏನೇ ಹುಡುಗಿ, ನಿನ್ನ ಗಂಡ ಇನ್ನೂ ಫೋನ್ ತಗೋತಿಲ್ವಾ? ಇಲ್ಲ ಅಜ್ಜಿ, ನನ್ನ ಮನ್ಸು ಯಾಕೋ ತಡೀತಾ ಇಲ್ಲ ಅಜ್ಜಿ. ತುಂಬ ಭಯ ಆಗ್ತಾ ಇದೆ. ಯಾವತ್ತೂ ಹಿಂಗಾಗಿರ್ಲಿಲ್ಲ. ಅವರು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಬರ್ತೀನಿ ಅಂತ ಹೇಳಿ ಹೋದವರು ಇನ್ನೂ ಬಂದಿಲ್ಲ. ತುಂಬ ಹೊತ್ತಾಯ್ತು ಅವ್ರು ಹೋಗಿ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಮಧ್ಯಾಹ್ನದಿಂದ ಕಾಲ್ ಮಾಡ್ತಾ ಇದ್ದೀನಿ. ಅಂಥ ಕೆಲಸ ಏನಿರುತ್ತೆ ಅಜ್ಜಿ ಅಲ್ಲಿ? ಅವನು ಯಾವತ್ತೂ ಹೀಗೆ ಫೋನ್ ಆಫ್ ಮಾಡ್ಕೋತಾ ಇರಲಿಲ್ಲ ಅಲ್ವಾ? ಯಾಕಂದರೆ ಜನ ಅವನಿಗೆ ಕಾಲ್ ಮಾಡ್ತಾ ಇರ್ತಾರೆ. ಅಲ್ಲೋ ಎಲ್ಲಾದರೂ ಚಾರ್ಜಿಗೆ ಹಾಕಿ ಫೋನ್ ರೆಡಿಯಾಗಿ ಇಟ್ಕೊಂಡಿರ್ತಿದ್ದ. ಹೌದು ಅಜ್ಜಿ, ಒಂದಿನ ಹಿಂಗೆ ಫೋನ್ ಸ್ವಿಚ್ ಆಫ್ ಆಗಿದ್ದಕ್ಕೆ ತುಂಬ ತೊಂದರೆ ಆಗಿತ್ತು. ಅವತ್ತಿಂದ ಅವ್ರು ಯಾವತ್ತೂ ಫೋನ್ನ ಫುಲ್ ಚಾರ್ಜಲ್ಲಿ ಇಟ್ಕೋತಾರೆ. ನನಗೆ ಯಾಕೋ ಇದು ಬ್ಯಾಟ್ರಿ ಲೋ ಆಗಿ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ. ಶ್ರಾವಣಿ ಪುಟ್ಟ, ಚಿಕ್ಕಪ್ಪ, ಇವರು ಎಲ್ಲಿದ್ದಾರೆ? ವಿಧಾನಸೌಧ ಹತ್ರ ಇದ್ದಾರಾ? ಅಲ್ಲಮ್ಮ, ಅವನು ಮಧ್ಯಾಹ್ನ ಅಲ್ಲಿಂದ ಹೊರಟ, ಎಲ್ಲಿ ಹೋದ ಅಂತ ಗೊತ್ತಿಲ್ಲ.
ಹೌದಾ ಚಿಕ್ಕಪ್ಪ, ಅವ್ರ ಫೋನು ಸ್ವಿಚ್ ಆಫ್ ಬರ್ತಾ ಇದೆ. ಇತ್ತೀಚೆಗೆ ನಡೀತಿರೋದೆಲ್ಲ ನೆನೆಸ್ಕೊಂಡ್ರೆ ನನಗೆ ಯಾಕೋ ಅವ್ರಿಗೇನೋ ತೊಂದರೆ ಆಗಿದೆ ಅನಿಸ್ತಾ ಇದೆ. ಏನು ಹೇಳ್ತಿದ್ಯಾ ಶ್ರಾವಣಿ? ಏನಿದು ಇತ್ತೀಚೆಗೆ ನಡೀತಿರೋದು ನೋಡಿದ್ರೆ ಅಂದ್ರೆ ಅರ್ಥ? ಅಮ್ಮೋರೆ, ಕಾಪಿ ಕುಡಿತೀರಾ? ಬೇಡಮ್ಮ, ನನಗೆ ಕಾಫಿ ಬೇಡ. ಶ್ರಾವಣಿ, ನೀನಾದ್ರೂ ಕಾಪಿ ತಕ. ಬೇಡ ಸಾವಿತ್ರಿ. ಅಯ್ಯೋ, ಅದು ಈ ವಿಜಯ ಅಮ್ಮ ಅವ್ರ ಮಗ ಅವರಲ್ಲ. ಅವ್ರಿಗೆ ಈ ಕಾಪಿ ತಗೊಂಡೋಗಿ ಕೊಡ್ಬೇಕು ಅಂತ ವಿಜಯ ಅಮ್ಮ ಅವರೇ ಕಳ್ಸಿದ್ರು. ನಾನು ಅವ್ರ ಕೋಣೆನಾಗ ಹೋಗಿ ನೋಡ್ದೆ, ಆದ್ರೆ ಅವ್ರ ಕೋಣೆನಾಗ ಎಲ್ಲೂ ಕಾಣ್ತಿಲ್ಲ. ಈಗ ಈ ಕಾಪಿನೂ ಎಷ್ಟಾಗೋಯ್ತು. ಪರವಾಗಿಲ್ಲಮ್ಮ, ನೀನೇ ಕಾಫಿ ಕೊಡು. ಸಾವಿತ್ರಿ, ಮೊದಲ್ ರೂಮಲ್ಲಿಲ್ವಾ? ಇಲ್ಲ ಶ್ರಾವಣಿ. ಅಮ್ಮರೇ, ಅವನು ಮಧ್ಯಾಹ್ನ ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಫೈಲ್ ಸಬ್ಮಿಟ್ ಮಾಡಿ ಸುಬ್ಬನು ಮಧ್ಯಾಹ್ನದಿಂದ ಕಾಣ್ತಾ ಇಲ್ಲ, ಇಲ್ಲಿ ಮದನು ಕಾಣ್ತಾ ಇಲ್ಲ. ಮದನಿಗೆ ಅಷ್ಟೊಂದು ಏಟಾಗಿತ್ತು ಅಂತವನು ಹೊರಗೆ ಹೋಗೋಕೆ ಹೆಂಗ್ ಸಾಧ್ಯ? ಅವನೇನಾದ್ರೂ ಸುಬ್ಬುನ? ಇಲ್ಲ ಚಿಕ್ಕಪ್ಪ, ಸುಬ್ಬು ಯಾವತ್ತೂ ಈ ತರ ಮಾಡ್ದವ್ರಲ್ಲ. ಅವ್ರು ಖಂಡಿತ ಯಾವುದೋ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಎಲ್ಲೋ ಏನೋ ಅನಾಹುತ ಆಗಿದೆ ಅನ್ನಿಸ್ತಾ ಇದೆ ಚಿಕ್ಕಪ್ಪ. ಯಾರೋ ಹೀಗೆಲ್ಲ ಮಾಡ್ತಿದ್ದಾರೆ ಚಿಕ್ಕಪ್ಪ. ಅಲ್ಲಮ್ಮ, ಸುಬ್ಬುಗೆ ತೊಂದರೆ ಕೊಡೋರು ಯಾರು ಇರ್ತಾರಮ್ಮ? ನಾನು ಬೇಕಾದ್ರೆ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀನಿ, ಲೊಕೇಶನ್ ಟ್ರೇಸ್ ಮಾಡಿಸೋಣ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಕಾದು ನೋಡೋಣ. ಬಟ್ ನೀನು ಸುಮ್ಮನೆ ಗಾಬರಿ ಆಗ್ತಿದ್ಯಾ? ಸುಬ್ಬುಗೆ ತೊಂದರೆ ಕೊಡೋರು ಯಾರು ಇರೋಕ್ಕೆ ಸಾಧ್ಯ ಹೇಳು? ಇದ್ದಾರೆ ಸರ್. ಮೇಡಮ್, ನಿಮ್ಗೆ ಗೊತ್ತಲ್ಲ, ಎಲ್ಲ ನಿಜಾನ ಹೇಳ್ಬಿಡಿ. ನಿಜಾನ? ಯಾವ ನಿಜ? ಚಿಕ್ಕಪ್ಪ, ಏನಿಲ್ಲ, ಅದು ಸುಬ್ಬು ಅವತ್ತು ಬರೋವಾಗ ಗಾಡಿ ಟಚ್ ಆಗಿ ಏನೋ ಜಗಳ ಆಯಿತು ಅಂತ ಹೇಳಿದ್ರು. ಅದೇ ಗೊತ್ತಲ್ಲ ನಿಮಗೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ದೊಡ್ಡದು ಮಾಡ್ತಾರೆ, ಅದಕ್ಕೆ ಹಾಗೆ ಹೇಳ್ತಾ ಇದ್ದಾರೆ ಚಿಕ್ಕಪ್ಪ. ಆದರೂ ಸುಬ್ಬುನ ಯಾರಾದರೂ ಕಿಡ್ನಾಪ್ ಮಾಡಿರ್ಬೋದಾ ಅಂತ ಅನಿಸ್ತಾ ಇದೆ ನನಗೆ. ಏನಮ್ಮ ಹೇಳ್ತಿದ್ಯಾ? ಕಿಡ್ನಾಪಾ? ಇವಳು ಸುಮ್ಮನೆ ಗಾಬರಿ ಆಗ್ತೀಯಾಳೆ. ಸುಬ್ಬುನ ಯಾರು ಕಿಡ್ನಾಪ್ ಮಾಡಕ್ಕೆ ಸಾಧ್ಯ ಹೇಳು? ರೀ, ದಯವಿಟ್ಟು ಸ್ವಲ್ಪ ನಿಧಾನಕ್ಕೆ ಮಾತಾಡಿ. ಈ ಮಾತನ್ನ ಸುಬ್ಬು ಮನೆಯವರು ಅಥವಾ ಲಲಿತಾ ದೇವಿ ಅಮ್ಮನವ್ರು ಯಾರಾದರೂ ಕೇಳಿಸ್ಕೊಂಡ್ಬಿಟ್ರೆ ಸುಮ್ಮನೆ ಗಾಬರಿ ಆಗ್ತಾರೆ, ಆಮೇಲೆ ನೊಂದ್ಕೊಂತಾರ್ರಿ. ನಾವು ಯಾವುದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೇದು. ಕರೆಕ್ಟಾಗಿ ಹೇಳಿದ್ರಿ ಮೇಡಮ್. ಹೌದು ಸರ್, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಸುಬ್ಬು ಜೀವಕ್ಕೆ ಏನೂ ತೊಂದರೆ ಆಗಬಾರ್ದು. ಸುಬ್ಬು ಜೀವ ತುಂಬ ಮುಖ್ಯ. ಏನ್ರಿ ನೀವು ಸುಮ್ಮನೆ ಏನೇನೋ ಮಾತಾಡ್ತೀರಾ? ಅಲ್ಲ, ಸುಬ್ಬುಗೇನೋ ಪ್ರಾಣಕ್ಕೆ ಅಪಾಯ ಇದೆ ಅನ್ನೋ ಥರ ಮಾತಾಡ್ತಿದ್ದೀರಾ?